ಕುಂಭರಾಶಿಯವರ ಯುಗಾದಿ ಭವಿಷ್ಯ ಯಾವ ರೀತಿಯಾಗಿದೆ ನೋಡೋಣ. ಪರಾಭವ ನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಕುಂಭರಾಶಿಯವರಿಗೆ ಈ ಬಾರಿ ಯಾವ ವಿಷಯದಲ್ಲಿ ಲಾಭ ಮತ್ತು ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ಇರಬೇಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಪರಾಭವ ನಾಮ ಸಂವತ್ಸರ ಕುಂಭರಾಶಿಯವರಿಗೆ ಪ್ರಗತಿ, ಹೊಸ ಆಲೋಚನೆಗಳು ಮತ್ತು ಸಾಧನೆಯ ವರ್ಷವಾಗಿರುತ್ತೆ. ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ. ಈ ವರ್ಷದಲ್ಲಿ ನೀವು ಒಂದಷ್ಟು ಸಾಧನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಒದಗಿ ಬರ್ತವೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಬಲವಾಗಿದೆ. ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ. ಹೊಸ ವ್ಯವಹಾರ, ಹಾಗೆ ಅಂದರೆ ಯಾವುದಾದ್ರು ಹೊಸ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ರೂ ಕೂಡ ಬಹಳ ಚೆನ್ನಾಗಿದೆ ಈ ವರ್ಷ ನಿಮಗೆ. ಇನ್ನು ತಂತ್ರಜ್ಞಾನ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದಲೂ ಕೂಡ ನಿಮಗೆ ಲಾಭ ಸಾಧ್ಯ, ಅಂದರೆ ಲಾಭ ಸಾಧ್ಯತೆ ಇದೆ. ಇನ್ನು ಖರ್ಚು ನಿಯಂತ್ರಣದಲ್ಲಿರೋದ್ರಿಂದ ಉಳಿತಾಯ ಹೆಚ್ಚಾಗತ್ತೆ. ಖರ್ಚು ನಿಯಂತ್ರಣ ಮಾಡೋದ್ರಿಂದ ದೀರ್ಘಕಾಲಿಕ ಹೂಡಿಕೆಗಳು, ಅಂದರೆ ಲಾಂಗ್ ಟರ್ಮ್ದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ 5-10 ವರ್ಷದ ನಂತರ ಬರುವಂಥದ್ದು ಅಥವಾ 2 ವರ್ಷದ ನಂತರ ಬರುವಂಥದ್ದು ಮಾಡಿದ್ರೆ ಒಳ್ಳೆ ಉತ್ತಮ ಫಲವನ್ನು ನೀವು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಹೂಡಿಕೆಯನ್ನು ಮಾಡಬಹುದು ಈ ವರ್ಷ. ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಹಿಂದೆ ಮುಂದೆ ಯೋಚನೆ ಮಾಡಿ ಹಾಕುವಂಥದ್ದು, ಅಂದರೆ ಹೂಡಿಕೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ ಅಥವಾ ಅಂದರೆ ನಿಮಗೆ ಬಡ್ತಿ ಸಿಗುವಂಥದ್ದಿರುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ. ಮತ್ತು ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುವಂಥದ್ದು, ಒಂದು ಒಳ್ಳೆಯ ಸ್ಥಾನಮಾನ ಕೊಡುವಂಥದ್ದು, ನಿಮಗೆ ಒಂದಷ್ಟು ಜವಾಬ್ದಾರಿ ಕೊಟ್ಟು ಈ ಥರದ್ದೆಲ್ಲ ಒಂದಷ್ಟು ಅವಕಾಶಗಳು ಬರ್ತವೆ. ಹಾಗೆ ಕುಂಭರಾಶಿಯವರಿಗೆ ನೋಡಿ, ಹೊಸ ಆಲೋಚನೆಗಳು, ವಿಭಿನ್ನ ದೃಷ್ಟಿಕೋನಗಳು, ಅಂದರೆ ನೀವು ಮಾಡ್ತಾ ಇರುವಂಥ ವಿಭಿನ್ನ ದೃಷ್ಟಿಕೋನ, ಹೊಸ ಆಲೋಚನೆ, ಇವೆಲ್ಲವೂ ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಗಮನ ಸೆಳೆಯುತ್ತೆ. ನೀವು ಅವರ ಗಮನವನ್ನು ಸೆಳೀತೀರಿ. ವಿದೇಶಕ್ಕೆ ಸಂಬಂಧಿಸಿದಂತಹ ಕೆಲಸಗಳು, ಯಾವುದಾದ್ರೂ ಕೆಲಸ ಇಲ್ಲೇ ನಿಂತ್ಕೊಂಡು ಆನ್ಲೈನಲ್ಲಿ ಮಾಡೋದು, ಆನ್ಲೈನ್ ವ್ಯವಹಾರ ಮಾಡುವಂಥದ್ದು, ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೆಲಸಗಳನ್ನು ಮಾಡ್ತಾಯಿದ್ರೆ, ವ್ಯವಹಾರ ಮಾಡ್ತಾಯಿದ್ರೆ, ಅದು ಏನೇ ಇದ್ದರೂ ಕೂಡ ಅಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಕುಂಭರಾಶಿಯವರಿಗೆ. ಹಾಗೆ ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ, ಅಂದರೆ ಯಾರ ಜೊತೆಗಾದರೂ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತೀರಿ ಅಂತಂದರೆ, ವ್ಯಾಪಾರ ಮಾಡ್ತೀರಿ ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯ ಅವಕಾಶ ಇದೆ. ಮತ್ತು ವಿಸ್ತರಣೆ ಮಾಡ್ಕೊಳ್ಳೋಕೆ, ನಿಮ್ಮ ಬಿಸ್ನೆಸ್ಸನ್ನು ಇನ್ನೂ ದೊಡ್ಡದು ಮಾಡೋದಕ್ಕೂ ಕೂಡ ಸಾಧ್ಯತೆ ಕಂಡು ಬರ್ತಾ ಇದೆ. ಕುಟುಂಬ ಜೀವನವನ್ನು ನೋಡೋದಾದರೆ ಇಲ್ಲಿ ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಹೊಂದಾಣಿಕೆ ಇನ್ನೂ ಕೂಡ ಹೆಚ್ಚಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಮತ್ತು ದಾಂಪತ್ಯ ಜೀವನವನ್ನು ನೋಡೋದಾದರೆ ಪ್ರೀತಿ ಮತ್ತು ಪರಸ್ಪರ ಗೌರವ ವೃದ್ಧಿಯಾಗತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ಒಂದು ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುವಂಥದ್ದು ದಾಂಪತ್ಯ ಜೀವನದಲ್ಲಿ. ಮತ್ತು ಕುಂಭರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಪರೀಕ್ಷೆಯಲ್ಲಿ ಉತ್ತಮ ಫಲವನ್ನು ನೀಡೋದಕ್ಕೆ ಸಾಧ್ಯ. ಕಠಿಣ ಪರಿಶ್ರಮ ಕೂಡ ಅಗತ್ಯ ಇದೆ. ಜೊತೆಗೆ ಇಲ್ಲಿ ನಿಮಗೆ ಆ ಫಲ ಖಂಡಿತವಾಗಲೂ ಸಿಗುತ್ತೆ. ಉನ್ನತ ಶಿಕ್ಷಣದ ಅವಕಾಶ ಕೂಡ ಇದೆ ಇಲ್ಲಿ ಉನ್ನತ ಶಿಕ್ಷಣ ಮಾಡುವಂಥವರಿಗೆ. ಹಾಗೆ ಆರೋಗ್ಯವನ್ನು ಗಮನಿಸೋದಾದರೆ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ ಆರೋಗ್ಯ ಈ ವರ್ಷ, ಏನು ತೊಂದರೆ ಇಲ್ಲ. ಆದರೂ ಕೂಡ ನಿದ್ರಾಭಂಗ, ಅಂದರೆ ನಿದ್ರಾಹೀನತೆ ಆಗುವಂಥದ್ದು, ಸರಿಯಾಗಿ ನಿದ್ದೆ ಬರದೇ ಇರೋದರಿಂದ ಅದು ಕೂಡ ಮನಸ್ಸಿನ ಮೇಲೆ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಆರೋಗ್ಯ ಒಂದು ಸ್ವಲ್ಪ ಹದಗೆಟ್ಟ ಹಾಗೆ ಆಗುವಂಥದ್ದು. ಇದಕ್ಕೋಸ್ಕರ ನೀವು ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಯೋಗ ಪ್ರಾಣಾಯಾಮ ಮಾಡುವಂಥದ್ದು ಬಹಳ ಅಗತ್ಯವಾಗಿರುತ್ತೆ. ಜೊತೆಗೆ ಧಾರ್ಮಿಕ ಯಾತ್ರೆ ಮಾಡುವಂಥದ್ದು ಒಳ್ಳೆಯ ಫಲವನ್ನು ಕೊಡುತ್ತೆ ನಿಮಗೆ. ಅದು ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ನಿಮ್ಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗೆ ಗುರುಪೂಜೆ ಅಂತಂದರೆ ದತ್ತಾತ್ರೇಯ ಗುರುಗಳು ಅಥವಾ ರಾಘವೇಂದ್ರ ಸ್ವಾಮಿ, ಹೀಗೆ ಗುರುಗಳನ್ನು ಪೂಜೆ ಮಾಡುವಂಥದ್ದು ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಜೊತೆಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದಲೂ ಕೂಡ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ಶತ್ರುಗಳ ಮೇಲೆ ಜಯ ಸಾಧಿಸಿ ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ವರ್ಷ ಕುಂಭರಾಶಿಯವರಿಗೆ ಗೌರವ ಸಿಗುವಂತಹ ವರ್ಷ. ಆರ್ಥಿಕ ಬೆಳವಣಿಗೆ, ಅಂದರೆ ಹಣಕಾಸಿನಲ್ಲಿ ವೃದ್ಧಿಯಾಗುವಂಥದ್ದು, ಹೆಚ್ಚಾಗುವಂಥದ್ದು ಮತ್ತು ಸಮಗ್ರ ಯಶಸ್ಸನ್ನು ತರುವಂಥ ಶ್ರೇಷ್ಠ ಸಂವತ್ಸರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇಲ್ಲಿ ನಕ್ಷತ್ರ ಅಂತ ಬಂದಾಗ
ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ ಈ ಕುಂಭರಾಶಿಯವರಿಗೆ, ಶತಭಿಷ ನಕ್ಷತ್ರದ 1, 2, 3, 4ನೇ ಪಾದ, ಪೂರ್ವಭಾದ್ರ ನಕ್ಷತ್ರದ 1, 2, 3ನೇ ಪಾದ ಇಲ್ಲಿ ಕುಂಭರಾಶಿಯವರಿಗೆ. ನೋಡಿ, ಅದೃಷ್ಟದ ಸಂಖ್ಯೆ 7 ಆಗಿರುತ್ತೆ. ಶುಭ ಬಣ್ಣ ನೀಲಿ ಬಣ್ಣ. ನೀಲಿ ಬಣ್ಣವನ್ನು ಬಳಸೋದ್ರಿಂದ ನಿಮಗೆ ಶುಭವಾಗುತ್ತೆ. ಹಾಗೆ ಶುಭ ದಿಕ್ಕು ಅಂತ ನೋಡೋದಾದರೆ ಉತ್ತರ ದಿಕ್ಕು ಚೆನ್ನಾಗಿರುತ್ತೆ. ನಿಮಗೆ ಶಿವನ ಆರಾಧನೆ ಮಾಡೋದರಿಂದ ಇನ್ನು ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.